ವಿಡಿಯೋದ ಉದ್ದೇಶ ಕೃಷಿಯಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಹೊರಸೂಸುವಿಕೆಯನ್ನು ಕಡಿಮೆಗೊಳಿಸಲು ಮತ್ತು ಹವಾಮಾನ ಬಿಕ್ಕಟ್ಟನ್ನು ಪರಿಹರಿಸಲು ರೈತರು ಹೇಗೆ ಸಹಾಯ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳುವುದು. ಕೇಳ್ರಪ್ಪೋ ಒಂದು ಪ್ರಮುಖ ಸೂಚನೆಯನ್ನ ಕೇಳಿ. ನಾಳೆ ಸಂಜೆ 4 ಗಂಟೆಗೆ ಮುಖ್ಯಸ್ಥರು ಪಂಚಾಯತ್ ಭವನದಲ್ಲಿ ಒಂದು ಸಭೆಯನ್ನ ಕರೆದಿದ್ದಾರೆ. ಇದರಲ್ಲಿ ಹೆಚ್ಚುತ್ತಿರುವ ಹವಾಮಾನ ಬಿಕ್ಕಟ್ಟನ್ನು ಕಡಿಮೆ ಮಾಡುವಲ್ಲಿ ರೈತರ ಮತ್ತು ಕೃಷಿಯ ಪಾತ್ರ ಏನಿದೆ ಎಂಬುದನ್ನು ತಿಳಿಯಲು ಇದರ ಮೇಲೆ ಚರ್ಚೆ ಮಾಡುವುದಿದೆ. ನಿಮಗೆಲ್ಲರಿಗೂ ವಿನಂತಿ ಏನೆಂದರೆ ಸಮಯಕ್ಕೆ ಸರಿಯಾಗಿ ಬಂದು ಈ ಚರ್ಚೆಯಲ್ಲಿ ಭಾಗವಹಿಸಿ ಮತ್ತು ಇದರ ಸದುಪಯೋಗ ಪಡೆದುಕೊಳ್ಳಿ. ಕೇಳ್ರಪ್ಪೋ. ನನಗೆ ಮುಖ್ಯಸ್ಥರ ಕರೆ ಬಂದಿತ್ತು. ನಾವೆಲ್ಲರೂ ಸಮಯಕ್ಕೆ ತಲುಪುತ್ತೇವೆ ಎಂದು ನಾನು ಅವರಿಗೆ ಹೇಳಿದ್ದೇನೆ. ಒಳ್ಳೆದಾಯ್ತು. ನಾವು ಪೂರ್ಣ ತಯಾರಿಯೊಂದಿಗೆ ಹೋಗೋಣ. ಇದನ್ನು ರೈತರಿಗೆ ವಿವರಿಸುವುದು ಬಹಳ ಮುಖ್ಯ. ನನ್ನ ರೈತರಿಗೆ ನಮಸ್ಕಾರಗಳು. ನಿಮಗೆಲ್ಲ ತಿಳಿದಿದೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನದಲ್ಲಿ ಎಷ್ಟು ಬದಲಾವಣೆಯಾಗುತ್ತಿದೆ ಎಂದು. ಈ ವಿಷಯವನ್ನು ಚರ್ಚಿಸಲು ಸುಧಾ ಮತ್ತು ಅವರ ಸಹೋದ್ಯೋಗಿಗಳು ನಮ್ಮೊಂದಿಗಿದ್ದಾರೆ. ಇಂದು ನಾವು ಅವರ ಜೊತೆ ಸೇರಿ ಇದನ್ನು ತಿಳಿಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಈ ಹವಾಮಾನ ಬಿಕ್ಕಟ್ಟನ್ನು ಕಡಿಮೆ ಮಾಡಲು ರೈತರಾದ ನಾವು ಹೇಗೆ ಸಹಾಯ ಮಾಡಬಹುದು ಎಂಬುದನ್ನು. ನಮಸ್ಕಾರ. ಕಳೆದ 10 ರಿಂದ 15 ವರ್ಷಗಳಿಗೆ ಹೋಲಿಸಿದರೆ ನೀವು ಈಗ ಹವಾಮಾನದಲ್ಲಿ ಯಾವ ಬದಲಾವಣೆಯನ್ನು ನೋಡುತ್ತಿದ್ದೀರಿ ಎಂದು ನಮಗೆ ತಿಳಿಸಬಹುದೇ? ಬದಲಾವಣೆಯಂತೂ ತುಂಬಾ ಆಗಿದೆ. ಮುಂಚೆ ಬೇಸಿಗೆ ಕೆಲವು ತಿಂಗಳುಗಳ ಕಾಲ ಇರ್ತಿತ್ತು. ನಂತರ ಮಳೆಗಾಲ ಮತ್ತು ಚಳಿಗಾಲ ಬರ್ತಿತ್ತು. ಆದ್ರೆ ಈಗ ಬಿಸಿಲಿನ ಬೇಗೆ ಮುಗೀತಿಲ್ಲ ಮತ್ತು ಮಳೆಗಾಗಿ ಕಾಯುವುದೇ ಆಯ್ತು. ಇದು ಯಾಕೆ ಹೀಗೆ ಆಗ್ತಿದೆ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಗೆ ಸಾಧ್ಯವೇ ಆಗ್ತಿಲ್ಲ. ನಿಮ್ಮ ಮಾತು ನಿಜ. ಹೆಚ್ಚುತ್ತಿರುವ ಹವಾಮಾನ ಬದಲಾವಣೆಯಿಂದ ಇದೆಲ್ಲ ಆಗುತ್ತಿದೆ ಮತ್ತು ಇದಕ್ಕೆ ಒಂದೆರಡು ಕಾರಣಗಳಲ್ಲ, ಹಲವು ಕಾರಣಗಳಿವೆ. ನಾವೆಲ್ಲರೂ ಮೊದಲು ಈ ಬಿಕ್ಕಟ್ಟನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಮತ್ತು ನಂತರ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬೇಕಾಗಿದೆ. ಇದಕ್ಕಾಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಈಗ ಸಮಯ ಬಂದಿದೆ. ಈ ಹವಾಮಾನ ಬಿಕ್ಕಟ್ಟನ್ನು ಪರಿಹರಿಸುವಲ್ಲಿ ರೈತರು ಹೇಗೆ ಸಹಾಯ ಮಾಡಬಹುದು ಎಂದು ತಿಳಿಯುವ ಸಮಯ ಬಂದಿದೆ. ಅದಕ್ಕೆ ತಾನೇ ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆದಿದ್ದು. ಈಗ ನೀವೇ ಹೇಳಿ ನಾವು ಏನು ಮಾಡಬೇಕೆಂದು. ನೋಡಿ, ಈ ಬಿಕ್ಕಟ್ಟನ್ನು ಕಡಿಮೆ ಮಾಡಲು ಎಲ್ಲರೂ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ರೈತರಾದ ನಾವು ಕೂಡ ನಮ್ಮ ಪಾತ್ರವನ್ನು ಇದರಲ್ಲಿ ನಿಭಾಯಿಸಬೇಕು ಮತ್ತು ಇದಕ್ಕಾಗಿ ಮೊದಲನೇದಾಗಿ ನಾವು ನಮ್ಮ ಕೃಷಿ ವಿಧಾನಗಳಲ್ಲಿ ಬದಲಾವಣೆಗಳನ್ನ ತರಬೇಕಾಗಿದೆ. ವಿಜಯ್ ಹೇಳುತ್ತಿರುವುದು ಸರಿಯಾಗಿದೆ. ಉದಾಹರಣೆಗೆ, ಬರದಿಂದ ಕಡಿಮೆ ಪರಿಣಾಮ ಬೀರುವ ಹೊಸ ತಳಿಗಳ ಬೆಳೆಗಳನ್ನು ನೆಡಬೇಕು. ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಸೂಕ್ತ ನೀರಾವರಿ ಮಾಡುವ ಮೂಲಕ ನೀರನ್ನು ಉಳಿಸಬೇಕು. ಸೌರಶಕ್ತಿಯನ್ನು ಬಳಸಬೇಕು ಮತ್ತು ಬಂಜರ ಭೂಮಿಯನ್ನು ಫಲವತ್ತಾದ ಭೂಮಿ ಮಾಡಲು ಪ್ರಯತ್ನಿಸಬೇಕು. ಇದರರ್ಥ ಹವಾಮಾನ ಬಿಕ್ಕಟ್ಟನ್ನು ಎದುರಿಸಲು ನಾವು ಜಾಗೃತರಾಗಿರಬೇಕು. ನೀರು ಮತ್ತು ಮಣ್ಣಿನಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಲು ಪ್ರಯತ್ನಿಸಬೇಕು. ಹೌದು, ನೀರಾವರಿಗಾಗಿ ನಾವು ಡ್ರಿಪ್ ಇರಿಗೇಷನ್ ತಂತ್ರಗಳನ್ನ ಅಳವಡಿಸಿಕೊಳ್ಳಬೇಕು. ಇದರಿಂದ ಹೊಲಗಳಿಗೆ ಅಗತ್ಯವಿರುವಷ್ಟು ನೀರನ್ನು ಮಾತ್ರ ಬಿಡುಗಡೆಯಾಗುತ್ತದೆ ಮತ್ತು ನೀರು ಕೂಡ ವ್ಯರ್ಥವಾಗುವುದಿಲ್ಲ. ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಬಳಕೆಯು ಗ್ರೀನ್ ಹೌಸ್ ಗ್ಯಾಸ್ನ ಪ್ರಮಾಣವನ್ನು ಹೆಚ್ಚಿಸುತ್ತೆ ಅಂತ ನೀವೆಲ್ಲರೂ ತಿಳಿದುಕೊಳ್ಳಬೇಕು. ಇದರಿಂದಾಗಿ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗುತ್ತೆ. ಆದ್ದರಿಂದ ನಾವು ಅದನ್ನು ಅತ್ಯಂತ ಕಡಿಮೆ ಬಳಸಬೇಕು. ಇದನ್ನೆಲ್ಲ ನಿಲ್ಲಿಸುವುದು ಅಷ್ಟೊಂದು ಕಷ್ಟವೇನಿಲ್ಲ. ರೈತರಾದ ನಾವೆಲ್ಲರೂ ಸ್ವಲ್ಪ ಪ್ರಯತ್ನ ಮಾಡುವ ಮೂಲಕ ಅದನ್ನು ಸುಲಭವಾಗಿ ಕಡಿಮೆ ಮಾಡಬಹುದು. ಅಂದ್ರೆ ನಾವು ಹವಾಮಾನ ಸ್ಮಾರ್ಟ್ ಕೃಷಿಯ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಬೇಕು. ಮತ್ತು ಇದು ಬಳಸಲು ಕಷ್ಟಕರವಾದ ತಂತ್ರ ಅಥವಾ ಅಭ್ಯಾಸವೇನಲ್ಲ. ಇದು ಇಂದಿನ ಕೃಷಿಗೆ ಸಂಬಂಧಿಸಿದ ಸವಾಲುಗಳನ್ನು ಎದುರಿಸಲು ಅಳವಡಿಸಿಕೊಳ್ಳುವ ಪ್ರಕ್ರಿಯೆ ಆಗಿದೆ. ಇದನ್ನ ಹವಾಮಾನ ಹೊಂದಾಣಿಕೆ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಹಲವಾರು ಕೃಷಿ ಮತ್ತು ವಿಧಾನಗಳನ್ನ ಒಳಗೊಂಡಿದೆ. ಉದಾಹರಣೆಗೆ, ಸಂರಕ್ಷಣಾ ಕೃಷಿ ಇದು ಇಳುವರಿಯನ್ನು ಹೆಚ್ಚಿಸುವುದರೊಂದಿಗೆ ಮಣ್ಣಿನ ರಸಗೊಬ್ಬರ ಸಾಮರ್ಥ್ಯವನ್ನು ಹೆಚ್ಚಿಸುವ ಮತ್ತು ನೀರನ್ನು ಸರಿಯಾಗಿ ಬಳಸುವ ವಿಧಾನವಾಗಿದೆ. ಇದರ ಜೊತೆಗೆ ಕೃಷಿಯ ಅಪಾಯಗಳನ್ನು ಸರಿಯಾಗಿ ಅಂದಾಜು ಮಾಡುವುದು ಮುಖ್ಯ ಮತ್ತು ಅದಕ್ಕೆ ಅನುಗುಣವಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ನೀವು ಕನಿಷ್ಠ ನಷ್ಟವನ್ನು ಅನುಭವಿಸ್ತೀರಿ. ಈ ಎಲ್ಲ ಪರಿಹಾರಗಳು ಬುದ್ಧಿವಂತಿಕೆಯಿಂದ ಕೃಷಿಯನ್ನು ಮಾಡುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತವೆ. ನನ್ನ ಮಾತು ನಿಜ ತಾನೇ, ರೈತ ಬಾಂಧವರೇ?
ನೀವು ಹೇಳಿದ ಈ ಎಲ್ಲ ವಿಷಯಗಳು ನನಗೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ನಾವು ಇಂದಿನಿಂದಲೇ ಹವಾಮಾನ ಸ್ಮಾರ್ಟ್ ಕೃಷಿಯನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ನಮ್ಮ ಮತ್ತು ನಮ್ಮ ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳುತ್ತೇವೆ. ಈ ಮಾಹಿತಿಯನ್ನು ನೀವು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಾವು ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬನ್ನಿ ವಿಚಾರ ಮಾಡೋಣ. ಹವಾಮಾನ ಬಿಕ್ಕಟ್ಟನ್ನು ಕಡಿಮೆ ಮಾಡಲು ಯಾವ ಯಾವ ಕೃಷಿ ಪದ್ಧತಿಗಳು ಮತ್ತು ನೀತಿಗಳನ್ನು ಬದಲಾಯಿಸಬೇಕಾಗಿದೆ?